ನಿಮಗೆ ಗೊತ್ತಾ ನಿಮ್ಮ ಮನೆಗೆ ಬರುತ್ತಾ ಇರುವ ಎಣ್ಣೆ ಮತ್ತು ಡೀಸೆಲ್ ತರಹದ ಇಂಧನ ಒಂದು ಗಿಡದಿಂದ ಬರುತ್ತೆ ಅಂತ? ಈ ತಾಳೆ ಗಿಡ ಸಾಮಾನ್ಯ ಗಿಡ ಅಲ್ಲ, ಇದು ಲಿಟ್ರಲಿ ಒಂದು ಮಿನಿ ಫ್ಯಾಕ್ಟ್ರಿ. ಇದರ ಪಮಾಯಿಲು ಹಾಗೆ ಡೀಸೆಲ್ ಬಗ್ಗೆ ಮಾಡ್ಬೋದು ಈ ಎಣ್ಣೆನಲ್ಲಿ. ನಾನು ಖಂಡಿತವಾಗೂ ಇದನ್ನ ಕಣ್ಣಿಂದಲೂ ನೋಡಿರಲಿಲ್ಲ. ಸೊ ಇದರಿಂದ ಪಮಾಯಿಲ್ ಮಾಡ್ತಾರೆ ಅಂತೇಳಿ. ಮತ್ತೆ ಇದು ಎಷ್ಟು ಎಕರೆಯಲ್ಲಿ ಬೆಳಿಬೋದು? ಇದು 75 kg ಬರುತ್ತೆ ಒಂದೊಂದು ಗೊನೆ. ಒಂದೊಂದು ಗೊನೆ. ಈಗ ಅದಕ್ಕೆ ಎಷ್ಟು ಏಜ್ ಆಗಿದೆ ಆ ಗಿಡಕ್ಕೆ? ಅವಕ್ಕೆಲ್ಲ ಒಂದು 10-12 ವರ್ಷ ಆಗಿದೆ. ಈ ತಾಳೆ ಗಿಡದಿಂದ ಪಾಮ್ ಆಯಿಲ್ ಹಾಗೂ ಬಯೋಡೀಸೆಲ್ ಅನ್ನು ತಯಾರಿಸ್ತಾರೆ. ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ನೆಟ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯಿತು ಬಯೋಡೀಸೆಲ್ ಮಾಡೋ ಅಂಥದ್ದು ಅಂತ. ಅದಕ್ಕೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅವರಿಗೆ ಹೇಳಕ್ಕೆ ಬಂದಿಲ್ಲ ಡೀಸೆಲ್ ಅಂತ ಹೇಳಿದರು. ಬಯೋಡೀಸೆಲ್ಗೆ ಬಳಕೆ ಮಾಡ್ತಾರೆ ಈ ಒಂದು ಹಣ್ಣನ್ನು. ಸ್ನೇಹಿತರೆ, ನಮ್ಮ ಊರಲ್ಲಿ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂದರೆ ಮೋಹನ್ ಕುಮಾರ್ ಸರೇನೆ. ಸೊ ಅವರು ಯಾವಾಗಲೂ ಅವರು ತೋಟ ಅಂತಿರ್ತಾರೆ. ಅವರು ನೋಡಿ ನನಗೂ ಕೂಡ ನನ್ನ ಫ್ಯಾಮಿಲಿ ಬ್ಲಡ್ಡಲ್ಲೇ ಇದೆ. ನನಗೂ ತೋಟದ ಆಸೆ ಇದೆ. ಸೊ ಹಾಗಾಗಿ ಇವ್ರ ಹತ್ರ ನೋಡಿ ಕಲಿಬೇಕಾಗಿರೋ ಅಂಥದ್ದು ಎಷ್ಟೋ ಇದೆ. ನನಗೂ ಕೂಡ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ತೋಟ ಮಾಡಬೇಕು ಅಂತ. ಮುಂದಿನ ಲೈಫ್ ಅಲ್ಲ ಮುಂದಿನ ನಿಮಗೆ ಇದೆಯಲ್ಲ ಅದನ್ನೇ ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಳ್ತೀವಿ. ಜೊತೆಗೆ ಇನ್ನೊಂದಷ್ಟು ಚಿಕ್ಕ ಪುಟ್ಟದೊಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದೊಂದು ಚಿಕ್ಕದು ನನ್ನ ಸ್ವಂತವಾಗಿ ನಾನೇ ಬೆಳೆಸಿದ್ದು ಅನ್ನೋ ಥರ ಇರಬೇಕು. ಈಗ ಹೆಂಗೆ ಗೊತ್ತಾ, ದೊಡ್ಡವ್ರು ಮಾಡಿದ್ದಾರೆ. ಸೊ ಅದನ್ನ ಮಾಡೋದು ನನಗೆ ಕಷ್ಟ ಗೊತ್ತಾಗಲ್ಲ. ನಾವೇ ಸ್ವಂತ ಜಮೀನು ತಗೊಂಡು ನಾವೇ ಕಷ್ಟಪಟ್ಟು ದುಡ್ದಾಗೆ ಅದ್ರ ಬೆಲೆ ಏನು, ಅದ್ರ ಕಷ್ಟ ಏನು ತಂದೆದು ಅಜ್ಜಂದು ಉಳಿಸ್ಕೊಂಡು ಹೋದ್ರು ಸಾಕು. ಹೌದು. ಸೊ ಅದನ್ನ ಒಂದು ಆಸೆ ಇದೆ ನನಗೆ ಫ್ರೆಂಡ್ಸ್. ಒಂದಷ್ಟು ಚಿಕ್ಕ ತೋಟ ಪುಟ್ಟ ತೋಟ ಮಾಡಬೇಕು ಅಂತ. ಸೊ ಇವ್ರನ್ನ ನೋಡಿ ಒಂಥರ ಗುರುಗಳಿದ್ದಾಗ ನನಗೆ ಪ್ರತಿ ಸರಿಗೂ ನನಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಕೇಳ್ತಾ ಇರ್ತೀನಿ. ನಾನು ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ತೋಟದ ಹೆಂಗೆ, ಈ ತೋಟದ ಹೆಂಗೆ, ಅದಕ್ಕೇನು ಮಾಡಬೇಕು ಅಂತ. ಬಟ್ ಎಲ್ಲದಕ್ಕೂ ಒಂದು ಪಾಪ ಅವರು ಉತ್ತರ ಕೊಡ್ತಾನೆ ಇರ್ತಾರೆ ಚೆನ್ನಾಗಿ. ಸೊ ಅವ್ರನ್ನ ನೋಡಿನೇ ನನಗೆ ಆ ತೋಟದ ಮೇಲೆ ಇನ್ನಷ್ಟು ಜಾಸ್ತಿ ಪ್ರೀತಿ ಬಂದಿದೆ ಸರ್ ನಿಮ್ಮಿಂದನೇ. ನೀವೇ ನನ್ನ ಗುರುಗಳು ತೋಟದ ವಿಷಯದಲ್ಲಿ ಹೋದ್ರೆ. ಅಲ್ಲ, ಗುರುಗಳೇನಿಲ್ಲ, ನೀವು ರೈತರ ಮಗಳೆಯ. ಹಂಗಾಗಿ ತನಗ್ ತಾನೇ ಬ್ಲಡ್ ಅಲ್ಲಿ ಬರುತ್ತೆ. ಹೌದು ಸರ್. ಗಿಡ ಯಾವುದು ಇದೇನಾ? ಈಗ ನಾವು ತಾಳೆ ಹಣ್ಣು ಅದೇ ಇದು ಪಾಮಾಯಿಲಿಗೆ ಹೋಗುತ್ತೆ. ಗದ್ದೆದು ಅದೇ ಪ್ರಾಣಿ ಪಕ್ಷಿಗಳ ಪ್ರಾಬ್ಲಮ್ ಇಂದ ನಾವು ಈ ಬೆಳೆಗೆ ಬಂದಿದೀವಿ. ಈಗ ನೋಡಿ, ಇದು ತಾಳೆ ಗಿಡ. ಇದು 4 ವರ್ಷದ್ದು. ಇದು ಈಗ 2 ಕುಯ್ಲಿ ಮಾಡಿದೀವಿ. ಸೊ ಇದರಿಂದ ಏನು ಪಾಮ್ ಆಯಿಲ್ ಎಣ್ಣೆ? ಇದು ಪಾಮ್ ಆಯಿಲ್ ಮಾಡ್ತಾರಂತೆ. ಆಮೇಲೆ ಡೀಸೆಲಿಗೂ ಹೋಗುತ್ತೆ ಅಂತಾರೆ. ಒಟ್ಟಿಗೆ ಇದನ್ನು ಪಾಮ್ ಆಯಿಲ್ಗಂತೂ ಹೋಗುತ್ತೆ ಇದು. ಸೊ ಎಷ್ಟು ಗಿಡ ಹಾಕಿದ್ರೆ? ಎಷ್ಟು ಎಕರೆಯಲ್ಲಿ ಇದು? 1 ಎಕರೆ. ಇದು 6 ಎಕರೆ ಹಿಂಗಿರ್ಬೇಕು. ನಾವಾದ್ರೆ ತಿಂದಾಕ್ಬಿಡ್ತೀವಿ ಇದೇನೋ ಕಾಯಿ ಅನ್ಬಿಟ್ಟು ಗೊತ್ತಿಲ್ದೇನೆ. ಮಾತಾಡಿ, ಎಷ್ಟು ಬಿಟ್ಟಿದೆ ನೋಡಿ. ಸೂಪರ್ ಆಗಿದೆ ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಪಮಾಯಿಲು ಹಾಗೆ ಡೀಸೆಲ್ ಬಗ್ಗೆ ಮಾಡ್ಬೋದು ಈ ಎಣ್ಣೆನಲ್ಲಿ. ನಾನು ಖಂಡಿತವಾಗೂ ಇದನ್ನ ಕಣ್ಣಿಂದಲೂ ನೋಡಿರ್ಲಿಲ್ಲ. ಸೊ ಇದರಿಂದ ಪಮಾಯಿಲ್ ಮಾಡ್ತಾರೆ ಅಂತೇಳಿ. ಮತ್ತೆ ಇದು ಎಷ್ಟು ಎಕರೆಯಲ್ಲಿ ಬೆಳಿಬಹುದು? ಇದಕ್ಕೆ ರೈತರಿಗೆ ಏನಾದ್ರು ಸಪೋರ್ಟ್ ಸಿಗುತ್ತಾ? ಸಬ್ಸಿಡಿಗಳೇನಾದ್ರು ಸಿಗುತ್ತಾ? ಮತ್ತೆ ಎಷ್ಟು ರೇಟ್ ನೀವು ಮಾರ್ಬೋದು ಇದನ್ನ ಅಂತದ್ನ ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಬಗ್ಗೆ. ಇದು ನಾವೀಗ 6 ಎಕರೆ ಬೌಂಡ್ರಿಗೆ ಹಾಕಿದೀವಿ. ಇಲ್ಲಿ ತುಂಬಾ ಪ್ರಾಣಿಗಳದ್ದು ಕಾಟ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ಈಗ ಎಲ್ಲ ಇದಕ್ಕೆ ಸರ್ಕಾರದಿಂದಲೇ ಸಬ್ಸಿಡಿ ಇದೆ. ಗಿಡನೂ ಕೊಡ್ತಾರೆ, ಇದಕ್ಕೆ ಗೊಬ್ಬರನೂ ಕೊಡ್ತಾರೆ. 1 ವರ್ಷ ಗೊಬ್ಬರ ಕೊಟ್ಟಾರೆ. ತುಂಬಾ ಚೆನ್ನಾಗಿ ಎಲ್ಲ ನಮ್ಮನ್ನ ವಿಚಾರಿಸ್ಕೊಂತ ಇರ್ತಾರೆ ಹೆಂಗಿದೆ ಏನು ಅಂತ. ಇದು ತುಂಬಾ ಚೆನ್ನಾಗಿ ಬಂದಿದೆ ನಮ್ ತೋಟ. ಇದು ಇಲ್ಲಿ ಸಾಮಾನ್ಯ ಎಲ್ಲ ಮಾಡೋಕ್ಕಿಂತಲೂ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಅಂತಾರೆ ಆಫೀಸರ್ಗಳು ಬಂದಾಗ. ಈಗ 2 ಕಟಾವು ಮಾಡಿದೀವಿ. ಸ್ವಲ್ಪ ಬಂದಿದೆ. ಅದು ಈಗ 4 ವರ್ಷ ಗಿಡಕ್ಕೆ. 2 ಕಟಾವು ಮಾಡಿದೀವಿ. ಮತ್ತೆ ಚಿಕ್ಕ ಪುಟ್ಟ ಪ್ರಾಣಿಗಳದ್ದು ಇದಕ್ಕೂ ತಾಪತ್ರೆ ಇದೆ. ಇದನ್ನು ತಿಂತವೆ. ಹಳ್ಳಿಗಳು ಅದು ಒಂಥರ ಕೊಬ್ಬರಿ ತರ ಇರುತ್ತೆ ಒಳಗೆ. ಹಂಗಾಗಿ ಇದನ್ನು ಚಿಕ್ಕ ಪುಟ್ಟ ಪ್ರಾಣಿಗಳು ತಿಂತವೆ. ಸ್ವಲ್ಪ ಹೈಟ್ ಆದ್ಮೇಲೆ ಚೆನ್ನಾಗ್ ಬರುತ್ತೆ. ಇದ್ರ ಗೊನೆಗಳು ನಮ್ಮ ಇಲ್ಲೇ ಪಕ್ಕ ಒಬ್ರು ನಮ್ಮ ಫ್ರೆಂಡ್ ತೋಟದಲ್ಲಿದೆ. 75 kg ಬರುತ್ತೆ ಒಂದೊಂದ್ ಗೊನೆ. ಈಗ ಅವಕ್ಕೆಲ್ಲ ಒಂದು 10-12 ವರ್ಷ ಆಗಿದೆ. ಇದಕ್ಕೆ 4 ವರ್ಷ. ಇದೆಲ್ಲವ 3 kg
ಹ್ಮ್. 3 kg 4 kg ಹ್ಮ್. ಒಂದು 10 kg ಒಳಗಿದೆ. ಹ್ಮ್ 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 ಹಂಗಾಗಿ ಹ್ಮ್. ಇದು ಸುಮ್ನೆ ಪಾಳ್ ಬಿಟ್ಟಿರ್ತಾರೆ ಗದ್ದೆಗಳ, ಹ್ಮ್. ಅದಕ್ಕೆ ಹಾಕಿ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. ತಾಳೆ ಗಿಡ. ತಾಳೆ ಗಿಡ ಇದು ಎಲ್ಲಿ ಸಿಗುತ್ತೆ ಯೂಶಲ್ ಆಗಿ? ಇದು ಎಲ್ಲ ನರ್ಸರಿ. ಅವರು ಇದೆ ಅದು ಕಂಪ್ನಿನೇ ಇದೆ. ಅವರಿಗೆ ಇದ ಮಾಡಿದ್ರೆ ನಮಗೆಲ್ಲ ತಂದು ಕೊಡ್ತಾರೆ. ಅಂದ್ರೆ ಯಾವ ವೆಬ್ಸೈಟ್ ಅದೇನಾದ್ರು ಸಿಗುತ್ತಾ? ಅವರ ನಂಬರ್ ಬೇಕಾದ್ರೆ ಕೊಡ್ತೀನಿ ಆಫೀಸರ್. Okay. ಕೊಡಿ ನನ್ಗೆ. ಹ್ಮ್. ಅದು ನಮ್ಮ ರೈತರುಗಳಿಗೆ ಉಪಯುಕ್ತ ಆಗ್ಬಹುದು. ಯಾಕೆಂದ್ರೆ ನಮ್ಮ ಮಲೆನಾಡಲ್ಲಿ ಹಾ. ಏನು ಬೆಳೆಯಕ್ ಇಲ್ದಿದ್ದಾಗ ಮತ್ತೆ ಈಗ ದನಗಳು ಇಲ್ಲ. ಹ್ಮ್. ದನಗಳಾರ ಮೇಯ್ಸನ ಅಂದ್ರೆ ಹ್ಮ್. ಆರಂಭ ಮಾಡಕ್ಕೆ ಗದ್ದೆಗಳು ಇಲ್ಲ. ಹ್ಮ್. ಎತ್ಕೊಳ್ ಸಾಕನ ಅಂದ್ರೆ ಹ್ಮ್. ಈಗೆಲ್ಲ ಹಿಂದೆ ಮೇವಿಗ್ ಬೇಕಿತ್ತು. ಹ್ಮ್. ಹಂಗಾಗಿ ದೀಣೆಗಳಿದ್ದು ಅವೆಲ್ಲ ಈಗ ತೋಟ ಮಾಡಿದೀವಿ. ಹ್ಮ್. ಗದ್ದೆಗಳ ಉಳ್ಮೆ ಮಾಡಕ್ಕೆ ಈಗ ಎತ್ಕೊಳ್ಬೇಕಿಲ್ಲ, ಎಲ್ಲ ವೆಹಿಕಲ್ ಅಲ್ಲಿ ಆಗ್ತಿರೋದ್ರಿಂದ ಹ್ಮ್. ಈಗ ದನಗಳದು ಇಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ಈ ತರ ಅಕಸ್ಮಾತ್ ಒಂದೊಂದ್ ಹಸುಗಳು ಇದ್ರು ಇದ್ರೊಳಗೆ ಎಲ್ಲ ಮೇಯಿಸ್ಕೋಬಹುದು ಹ್ಮ್. ಆರಾಮಾಗಿ. ಹ್ಮ್. ಇದನ್ನೇನ್ ತಿನ್ನಲ್ಲ. ಹ್ಮ್. ಆದ್ರೆ ಮಾತ್ರ ಆನೆಗಳು ಇದನ್ನ ಬಿಡಲ್ಲ. ಇದು ತಿನ್ನುತ್ತಾ? ಹಾ. ಓ. ಇದನ್ನ ನೋಡಿದ್ರೆ ಎಲ್ಲ ಒದ್ಬಿಟ್ಟು ಹ್ಮ್. ಅದ್ರಲ್ಲಿ ತಿಳ್ಳ ಇರುತ್ತೆ ಮಧ್ಯ, ಹಾ. ತುಂಬಾ ಸ್ವೀಟ್ ಇರುತ್ತೆ. ಹಾ. ಹಂಗಾಗಿ ತಿನ್ನುತ್ತೆ. ಓಕೆ. ಅದು ಆನೆ ಒಂದ್ ಸ್ವಲ್ಪ ಈ ಏಜ್ ಆದ್ಮೇಲೆ ತಿನ್ನಲ್ಲ. ದೊಡ್ಡದಾದ್ಮೇಲೆ ತಿನ್ನಲ್ಲ. ದೊಡ್ಡದಾದ್ಮೇಲೆ ಚಿಕ್ಕದ್ರಲ್ಲಿ ಚಿಕ್ಕದ್ರಲ್ಲಿ ಬಿಡೋದೇ ಇಲ್ಲ. ಇಷ್ಟ, ಅದಕ್ಕೆ ಹಾ, ತುಂಬಾ ಇಷ್ಟ. ಇಷ್ಟ, ಪ್ರಿಯವಾದದ್ದು ಇದು ಹೌದು. ಅಂತ ಇದು ಅಂತ. ಹಂಗಾಗಿ ಆ, ತುಂಬಾ ಮತ್ತೇನಾಗುತ್ತೆ, ಒಳ್ಳೆ ಇನ್ಕಮ್ ಇದೆ. ಹ್ಮ್. ಇದು ಚೆನ್ನಾಗಿ ಎಷ್ಟು ಬೆಳ್ಕಂಡ್ರೆ ಕೆಜಿಗೆ? ಕೆಜಿಗೆ 22 ರೂಪಾಯಿ ತನಕ ಕಳ್ಸತಿ ಹೋಗಿತ್ತು. ಹ್ಮ್. ಈ ಸರಿ ನಾವು ಕೊಟ್ಟಾಗ 17 ರೂಪಾಯಿ ಇತ್ತು. ಹ್ಮ್. ಒಂದ್ 2 ಸರಿ ಕೊಟ್ಟಿದೀವಿ. ನಮ್ದೆಲ್ಲ 1.5 ಟನ್ ಒಂದ್ಸಲಿ, ಹ್ಮ್. 1 ಟನ್ ಒಂದ್ಸಲಿ ಎಷ್ಟು ಕೊಟ್ಟಿದೀವಿ ಈಗ. ಅಂದ್ರೆ 1 ಎಕರೆಗೆ ಕರೆಕ್ಟ್ ಆಗಿ ಎಷ್ಟು ಗಿಡ ಹಾಕೋದು, ಆಮೇಲೆ ಜೊತೆಗೆ ಹ್ಮ್. ಈಗ ಎಷ್ಟು ದೂರ ಗ್ಯಾಪ್ ಕೊಟ್ಟು, ಅದು ಎಷ್ಟಡಿ ಗ್ಯಾಪ್ ಕೊಟ್ಟು ನೀವು ಹಾಕಿರೋದ್ರಿಂದ? ಈಗ ಇದು 30 ಅಡಿಗೆ ಒಂದೊಂದು, ಹಾ. ಅಲ್ಲಿ ಒಂದ್ 35 ಗಿಡ ಎಕರೆಗೆ ಹಾಕ್ಬೋದು. 37 ಅಂದ್ರೆ ಈ ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಹಾಕ್ಬೋದಾ? ಬೇರೆ ನೀವು ಈ ಕಾಳು ಕಡ್ಡಿ ಬೆಳ್ಕನ್ಬೋದು. ಹ್ಮ್. ತೆಂಗಿನ ಮರ, ಅಡಿಕೆ ಗಿಡ ಇಲ್ಲ ಇಲ್ಲ ಇಲ್ಲ, ಏನ್ ಹಾಕಂಗಿಲ್ಲ. ನಾವು ಸುಮ್ನೆ ಇದನ್ನ ಹಾಕಿದೀವಿ. ಹ್ಮ್. ಆದ್ರೆ ಏನು ಹಾಕ್ಬಾರ್ದು. ಹ್ಮ್. ಅದೇನೋ ಗೊತ್ತಿಲ್ಲ ರಿಸಲ್ಟ್ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಾವೇನೋ ಇದು ತೆಂಗಿನ ಗಿಡ ಮ್ಯಾಲ ಹೋಗ್ಬೋದು, ಹ್ಮ್. ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ ಅಂತ ಹಾಕಿದೀವಿ. ಹ್ಮ್. ಇದನ್ನ ಯಾರು ಹಾಕ್ಬೇಡಿ. ಹ್ಮ್. ನಾವು ಸುಮ್ನೆ ಹಾಕಿದೀವಿ. ಇದನ್ನ ಹಾಕಿ ಅಂತ ನಾವ್ ಹೇಳಂಗಿಲ್ಲ, ಅವರು ಹೇಳಲ್ಲ ಹಾಕಿ ಅಂತ. ಕಾಳು ಕಡ್ಡಿ ಬೆಳ್ದಿದ್ಕ ಅದಕ್ಕೂ ಅವರು ಹ್ಮ್. ಧನ ಸಹಾಯ ಎಲ್ಲ ಅವರೇ ಮಾಡ್ತಾರೆ. ಗೈಡ್ ಮಾಡ್ತಾರಲ್ಲ. ಅಲ್ಲ, ಧನ ಸಹಾಯನೂ ಕೊಡ್ತಾರೆ. ಈಗ ಹಲಸಂಡೆ ಹಾಕ್ಬೋದು, ಜೋಳ ಹಾಕ್ಬೋದು, ಹ್ಮ್. ಅದಕ್ಕೆಲ್ಲ ಅವರು ಇದು ಸಬ್ಸಿಡಿ ಕೊಡ್ತಾರೆ. 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 Okay. ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ಕಾರದಿಂದ ಇದ್ರ ಬಗ್ಗೆ. ಇದ್ರ ಬಗ್ಗೆ ಮಾಹಿತಿ ಹ್ಮ್. ಚೆನ್ನಾಗಿ ಹಾ, ಕೊಡ್ತಾರೆ. ಅದ್ರ ಚೆನ್ನಾಗ್ ಬಗ್ಗೆ ಸ್ವಲ್ಪ ನಂಬರ್ಸ್ ಎಲ್ಲ ಕೊಡಿ. ಕೊಡ್ತಾರೆ. ಬೇಕಾದ್ರೆ ಜನಗಳಿಗೆ ಉಪಯುಕ್ತ ಆಗುತ್ತಾ? ಇದು ಆಗುತ್ತೆ, ಖಂಡಿತವಾಗ ಆಗುತ್ತೆ. ಹೌದು, ಇದು ಹೌದು. ಮಲೆನಾಡ್ ಸೈಡ್ ಅಂದ್ರೆ ಬೇರೆ ಸೈಡ್ ಬೆಳಿಬೋದಾ ಇದು? ಬೇರೆ ಸೈಡ್ ಅಲ್ಲೂ ತುಂಬಾ ಬೆಳಿತಿದ್ದಾರೆ. ಬೇರೆ ಅಂದ್ರೆ ಯಾವ ಸೈಡ್ ಅಂದ್ರೆ ಮೈಸೂರು ಒಟ್ಟಿ ನೀರ್ ಬೇಕು. ನೀರ್ ಬೇಕು. ಇನ್ ಯಾವ ಸೈಡಾರ್ ಆಗ್ಲಿ ಎನಿ ಟೈಮ್ ನೀರ್ ಬೇಕು. ನೀರ್ ಬೇಕು, ಚೆನ್ನಾಗ್ ನೀರ್ ಇರ್ಬೇಕು. ನಮ್ಮ ಅಂದ್ರೆ ಈಗ ತಗ್ಗಿನ ಗದ್ದೆಗಳಲ್ವಾ ಹ್ಮ್. ಮಲ್ನಾಡವು. ಹ್ಮ್. ತಗ್ಗಿನ ಗದ್ದೆಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ. ಹಂಗಾಗಿ ನೋಡಿ ತುಂಬಾ ಚೆನ್ನಾಗ್ ಬಂದಿದೆ ಗಿಡಗಳೆಲ್ಲ. ಓಕೆ. ಸೊ ಅಲ್ಲಿ ನೀರ್ ಇದು ಕೊಡಿತಿದೀವಿ, ಅದನ್ನ ತೋರಿಸ್ತೀನಿ ನಿಮ್ಗೆ. ನೀರ್ ಹೊಡಿತಾರ. ನೀರ್ ಹೊಡಿತೀವಿ. ಸೊ ಈ ಸರಿ ಅಡಕೆ ಎಷ್ಟಿದೆ ರೇಟ್? ಅಡಿಕೆ ಈ ಸರಿ ಕೆಜಿಗೆ ಹ್ಮ್. ನಮಗೆ 65 ರೂಪಾಯಿ ತನಕ ಹಾ. ನಮಗ್ ಕೊಡ್ತಾರೆ. ಹ್ಮ್. ಒಂದ್ 6 ರೂಪಾಯಿ 7 ರೂಪಾಯಿ ಅವ್ರಿಗೆ ಖರ್ಚಿರುತ್ತೆ ಕುಯ್ಕೆನರಿಗೆ. ಹ್ಮ್. ನಾವು ಆ ಟೈಮಿಗೆ ಹ್ಮ್. ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಅವ್ರಿಗೆ. ಅಡಕೆ ಅವರೇ ಕುಯ್ದು ತೂಕ ಮಾಡಿ ಹ್ಮ್. ನಮಗೆ ಈ ಸರಿ 63-65 ರೂಪಾಯಿ ಹಂಗೆ ನಮಗ್ ಕೊಡ್ತಾ ಇದಾರೆ ಈ ಸರಿ. ಆಮೇಲೆ ಮೆಣಸು ಏನ್ ರೇಟ್ ಇದೆ? ಮೆಣಸಿಗ last ವರ್ಷ 670 ಕಳ್ಸಲಿ ಇತ್ತು. ಈಗ್ಲೂ 670-80 ಓಡಾಡ್ತಾ ಇದೆ. ಓಡಾಡ್ತಾ ಇದೆ. ಸೊ ಈ ಸರಿ ಲಾಭ ಇದೆ ರೈತರಿಗೆ? ಲಾಭ 670 ಅಂತ ಸುಮ್ನೆ ಇಲ್ಲ ಸರ್. ಲಾಭ ಅಂದ್ರೆ ಆವಾಗಿನ ಹೋಲ್ಸ್ಕೊಂಡು 5 years ಬ್ಯಾಕ್ ಕಮ್ಮಿ ಇತ್ತು. ಚೆನ್ನಾಗಿದೆ. ಈಗ ಲಾಭ ಬರ್ಬೇಕು ಅಂದ್ರೆ ಇವ್ರೆ ಹ್ಮ್. ಕಡಿಮೆ ಜಮೀನಲ್ಲಿ ಹ್ಮ್. ಜಾಸ್ತಿ ಬೆಳೆ. ಈಗ ಹ್ಮ್. 1 ಎಕರೆ ತೋಟ ಅಂದ್ರೆ ಹ್ಮ್. ಪಾರ್ಚ್ಮೆಂಟ್ ಒಂದ್ 20-25 ಚೀಲ ಕುಯ್ಬೇಕು. ಅದು ಅವನಿಗೆ ಒಳ್ಳೆ ಲಾಭ. 5 ಚೀಲ ಕುಯ್ಯರು ಇದಾರೆ, ಅದು ಲಾಸ್ ಅವರಿಗೆ. ಅಂತ ತೋಟಗಳು ಇರ್ತವೆ. ಈಗ ಭತ್ತ, ಈಗ ನಮ್ದು 1.5 ಎಕರೆ 2 ಎಕರೆ ಗದ್ದೆಗಳು ಒಂದೊಂದ್ ಇರ್ತವೆ. ನಾನು 30 ಕ್ವಿಂಟಲ್ ತನಕ ಎಕರೆಗೆ ಬೆಳಿತಿದ್ದೆ. ಅದನ್ನೇ ಪಾಪ ಇನ್ಯಾರೋ ಚಿಕ್ಕ ಪುಟ್ಟ ರೈತರುಗಳು 1 ಎಕರೆಗೆ 10 ಗದ್ದೆಗಳು ಇರ್ತವೆ, 20 ಗದ್ದೆಗಳು ಇರ್ತವೆ. ಆ ತರ ಗದ್ದೆಗಳಲ್ಲಿ ಆ ತರ ಬೆಳೆ ಬರಲ್ಲ. 25-30 ಕ್ವಿಂಟಲ್ ಬರಲ್ಲ, 15 ಕ್ವಿಂಟಲ್ 16 ಕ್ವಿಂಟಲ್ ಹಿಂಗ್ ಬರುತ್ತೆ. ಆ ತರದಲ್ಲೂ ಲಾಸ್ ಆಗರಿದ್ದಾರೆ. ಭೂಮಿ ಮೇಲೆ ಹೋಗುತ್ತೆ. ಅಂದ್ರೆ ಅದು ಯಾವ ರೀತಿ ಆರೈಕೆನೂ ಮಾಡ್ತಾರೆ, ಔಷಧಿಗಳು ಹೊಡಿತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆರೈಕೆ ಮಾಡೋದು. ನೀವು ನಾನು ಅದೇ ಹೇಳ್ದೆ, 20-25 ಚೀಲ ಪಾರ್ಚ್ಮೆಂಟ್ ಕುಯ್ದ್ರೆ ಅವನಿಗೆ
ಅರ್ಧ ಉಳಿಯುತ್ತೆ ಅವನಿಗೆ. ಹ್ಮ್ ಹ್ಮ್. ನಮಗೆ ತುಂಬಾ ಖರ್ಚಾಗ್ತಿರೋದು ಲೇಬರ್. ಆಮೇಲೆ ಕಾಫಿ ಗಿಡಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕ್ತಾರಲ್ಲ, ಹ್ಮ್. ಸೊ ಯಾವ ಗೊಬ್ಬರ ಹಾಕಿದ್ರೆ ಒಳ್ಳೇದು? ಯಾವ ಕಾಂಪೋಸ್ಟ್ ಯಾವ್ದು ಅದಕ್ಕೆ ಗೊಬ್ಬರ ಹಾಕ್ಲೇಬೇಕು. ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಬರಲ್ಲ ಅದು ಬೀಜ ತೋಟ. ಸರಿಯಾಗಿ ಹ್ಮ್. ಬರಲ್ಲ. ಹ್ಮ್. ಸೊ ಯಾವ್ದು ಹಾಕಿದ್ರೆ ಒಳ್ಳೇದು ಬೆಸ್ಟ್? ಹಾಕ್ತಿರ್ತೀವಿ DAP ಮಿಕ್ಸರ್ ಇಂಥವೆಲ್ಲ ಅವೆಲ್ಲ ಅದ ಭೂಮಿಗೆ ತಕ್ಕಂತೆ ಮಣ್ಣು ಟೆಸ್ಟ್ ಮಾಡಿಸಿ ಹ್ಮ್. ಅದ್ರ ಪ್ರಕಾರ ಹಾಕ್ತೀವಿ. ಅದ್ರ ಪ್ರಕಾರ ಹ್ಮ್. ಹಾಕ್ಬೇಕು. ಅದ್ರ ಪ್ರಕಾರ. ಮೆಣಸ್ಗುನು ಮೆಣಸಿಗೂ ಆದಷ್ಟು ದನಿನ ಗೊಬ್ಬರ, ಹ್ಮ್. ಕಾಂಪೋಸ್ಟ್ ಹ್ಮ್. ಈ ತರ ಮಣ್ಣು ಟೆಸ್ಟ್ ಮಾಡಿ ಸುಣ್ಣ ಹಾಕೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಹ್ಮ್. ಎಷ್ಟ್ ಹಾಕ್ಬೇಕು ಅಂತ ಅದ್ರ ತಕ್ಕಂತೆ ಹಾಕ್ತಿವಿ. ಮತ್ತೆ ಅಡಿಕೆ ಗಿಡಕ್ಕೂ ಕೂಡ ಸುಣ್ಣ ಎಲ್ಲ ಹೊಡಿತಾರೆ ಕೆಲವರು. ಸುಣ್ಣ ಆದ್ರೆ ಹೊಡಿಯೋದು ಅಲ್ಲೇ ಹೊಡೆದಿದೀವಿ. ಅದು ಸೂರ್ಯನ ಬೆಳಕು ಇದು ಇದಕ್ಕೆ ಹ್ಮ್. ಹೀಟಿಗೆ ಸುಟ್ಟೋಗುತ್ತೆ ಅದು. ಅದು ಬಾರಿ ಸೂಕ್ಷ್ಮ ಅಡಿಕೆ. ಸೊ ಅದು ಅದಕ್ಕೆ- ಸುಡ್ದೇ ಇರ್ಲಿ ಅಂತ ಸುಡದೆ ಸುಣ್ಣ ಇರ್ಲಿ ಅಂತ ಹಾಕೋದು ಸುಣ್ಣ ಅಂತ. ಹೊಡೆಯೋದು. ಮತ್ತೆ ಅದಕ್ಕೆ ನಾವು ಔಷಧಿ ಹೊಡಿತೀರಾ? ಅದಕ್ಕೆ ತುಂಬಾ ಔಷಧಿ ಬೇಕು. ಹ್ಮ್. ಆ ಅಡಿಕೆಗೆ ಹ್ಮ್. ತುಂಬಾ ಕೊಳೆ ರೋಗ ಬರುತ್ತೆ. ಹ್ಮ್. ಮೈಲ್ ತತ್ತು ಸುಣ್ಣ. ಹ್ಮ್. ಅದಕ್ಕಂತೂ 3 ರಿಂದ 4 ರೌಂಡ್ ಮಾಡ್ಕೊಂಡ್ರೆ ಉಳಿಸ್ಕೋಬಹುದು. ಹ್ಮ್. ನಮ್ದು ಅಡಿಕೆ ಇದೆ, ಹ್ಮ್. ತುಂಬಾ ಚೆನ್ನಾಗಿದೆ. ಹ್ಮ್. 3 ರೌಂಡ್ 4 ರೌಂಡ್ ಸುಣ್ಣ ಆ. ಮೈಲ್ ತತ್ತು ಹ್ಮ್. 2 kg ಹಾಕಿ ಹ್ಮ್. ಹೊಡಿಬೇಕು. ಸ್ನೇಹಿತರೆ, ನಮ್ಮ